ಹಾಯ್ ಫ್ರೆಂಡ್ಸ್, ಹೈಯರ್ ಮ್ಯಾಥ್ ಆನ್ಲೈನ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕರ್ನಾಟಕ TETಯ ಮ್ಯಾಥ್ಸ್ ಕ್ಲಾಸಸ್ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಾಗೆ ಸಿಲೆಬಸ್ ಪ್ರಕಾರ ಕ್ಲಾಸಸ್ಗಳನ್ನ ಕೊಡ್ತಾಯಿದ್ದೆ. ಆಲ್ರೆಡಿ 10 ಕ್ವಶನ್ಗಳ ಒಂದು 2 ವಿಡಿಯೋಗಳನ್ನ ನೀಡಿದ್ದೀನಿ. ಇವತ್ತಿನ ದಿನ ನಾವು 11ನೆಯ ಪ್ರಶ್ನೆಯನ್ನು ಚರ್ಚಿಸ್ತಾ ಇದ್ದೀನಿ. ಒಟ್ಟಾರೆಯಾಗಿ 11ರಿಂದ 15 ಕ್ವಶನ್ಸ್ ಅಂದರೆ 5 ಕ್ವಶನ್ಸ್ಗಳನ್ನ ಇವತ್ತಿನ ನಾನು ತೆಗೆದುಕೊಂಡು ಬಂದಿದ್ದೀನಿ. ನೋಡಿ, ಈ ಒಂದು 4 ಕ್ಲಾಸಲ್ಲಿ ನಿಮಗೆ TET ಆಗಿರ್ಬೋದು, ಮುಂದೆ ಕಾಲ್ಫಾರ್ಮ್ ಆಗ್ತಿರ್ತಕ್ಕಂಥ GPT ಎಕ್ಸಾಮ್ ಆಗಿರ್ಬೋದು, ಆಮೇಲೆ PST, ಹೌದಾ, ಯಾವುದೇ ಒಂದು ಟೀಚರ್ ರಿಕ್ರೂಟ್ಮೆಂಟ್ ಏನು ಕರ್ನಾಟಕದಲ್ಲಿ ನಡೀತಿದೆ ಅದಕ್ಕೆ ಎಲ್ಲವೂ ಕೂಡ ಹೆಲ್ಪ್ ಆಗುವಂಥದ್ದು. ಸಿಲೆಬಸ್ ವೈಸ್ ಕಂಪ್ಲೀಟಾಗಿ ಒಂದೊಂದು ಟಾಪಿಕ್ನ ಮೇಲೆ 40ರಿಂದ 50 ಕ್ವಶನ್ಸ್ಗಳನ್ನ ಇಲ್ಲಿ ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಈ ಒಂದು ನಂಬರ್ ಸಿಸ್ಟಮ್ನ ಫಸ್ಟ್ ಟಾಪಿಕ್ ಏನಿದೆ ಅದರಲ್ಲಿ 11ನೇ ಕ್ವಶನ್ನ ಈಗ ನಾನು ಚರ್ಚೆ ಮಾಡಕ್ಕೆ ಹೊರಟಿದ್ದೀನಿ. ಈವರೆಗೂ ತಾವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇತರೆ ನಿಮ್ಮ ಯಾರಾದರೂ B.Ed ಓದಿರ್ತಕ್ಕಂಥ ಫ್ರೆಂಡ್ಸ್ ಆಗಿರ್ಬೋದು, TET ಎಕ್ಸಾಮ್ ಬರೆಯುವವರು ಯಾರಾದರೂ ಇದ್ದರೆ ಅವ್ರಿಗೆ ಕೂಡ ವಿಡಿಯೋವನ್ನು ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡೋಣ ಸ್ನೇಹಿತರೆ. ಇವಾಗ 11ನೇ ಕ್ವಶನ್ ಏನಿದೆ ಅಂತೀವಿ. ನೋಡಿ, ಭಾಗಾಕಾರದ ಪ್ರಶ್ನೆಯಲ್ಲಿ ಭಾಜಕವು ಭಾಗಲಬ್ಧದ 7 ಪಟ್ಟು ಮತ್ತು ಶೇಷದ 3 ಪಟ್ಟು, ಶೇಷವು 28 ಆಗಿದ್ದರೆ ಲಾಭಾಂಶವು, ಅಂದರೆ ಇದು ಭಾಜ್ಯವನ್ನು ಕೇಳಿದ್ದಾರೆ. ಲಾಭಾಂಶದ ಭಾಜ್ಯವು ನೋಡಿ, ಭಾಗಾಕಾರದ ಪ್ರಶ್ನೆಯಲ್ಲಿ ಭಾಜಕ ಅಂದರೆ ಏನಂತೀವಿ ನಾವು, ಡಿವೈಸರ್. ಹೌದಾ, ಭಾಗಿಸುವಂಥ ಸಂಖ್ಯೆಗೆ ಏನಂತೀವಿ, ಡಿವೈಸರ್. ಭಾಜಕವು ಏನಂದರೆ ಭಾಗಲಬ್ಧದ 7 ಪಟ್ಟು, ಅಂದರೆ ಕ್ವಶಂಟ್ನ 7 ಪಟ್ಟು ಅಂದರೆ 7 ಟೈಮ್ಸ್ ಕ್ವಶಂಟ್. ಹೌದಾ, ಇಂಗ್ಲೀಷ್ನಲ್ಲಿ ಏನಂತೀವಿ, ಕ್ವಶನ್ ಅಂತ ಹೇಳ್ತೀವಿ. ಭಾಗಲಬ್ಧ ಎಷ್ಟು, ಅದರ 7 ಪಟ್ಟು ಮತ್ತು ಶೇಷದ 3 ಪಟ್ಟು. ಶೇಷ ಅಂದರೆ ಏನು ಹೇಳ್ತೀವಿ, ರಿಮೈಂಡರ್ ಎಷ್ಟಿದೆಯೋ ಅದರ 3 ಪಟ್ಟಾಗಿದೆ. ಶೇಷವು 28 ಆಗಿದ್ದರೆ, ನೋಡಿ ಶೇಷ 1 ಮಾತ್ರ ಇದು ಕೊಟ್ಟಿದ್ದಾರೆ ವ್ಯಾಲ್ಯೂವನ್ನು, ಉಳಿದಿದ್ದು ಅನ್ನೋನ್ ವ್ಯಾಲ್ಯೂ. ಶೇಷವು 28 ಆಗಿದ್ದರೆ ಭಾಜ್ಯ ಅಂದರೆ ಆ ಒಂದು ಸಂಖ್ಯೆ ಯಾವುದು ಅಂತೇಳಿ ಕೇಳಿದ್ದಾರೆ. ನೋಡಿ, ಕೊಟ್ಟಂಥ ಗಿವನ್ ಡೇಟಾ ಏನಿದೆ ಅದರ ಮೇಲೆ ನೋಡಿದೆ ಯಾವ ರೀತಿ ನಾವು ಸಾಲ್ವ್ ಮಾಡ್ಬೇಕಂತೇಳಿ ಒಂದು ಅಪ್ರೋಚನ್ನು ಕಂಡುಕೊಳ್ಬೋದು. ಹಾಗಾದ್ರೆ ನೋಡಿ, ಡಿವೈಸರ್ ನೋಡಿ, ಇಂಗ್ಲೀಷ್ನಲ್ಲಿ ಕೂಡ ಕ್ವಶನ್ ಕೊಟ್ಟಿದ್ದಾರೆ, ಅದನ್ನು ಕೂಡ ತಾವು ಇಲ್ಲಿ ನೋಡ್ಬೋದು. ಗಣಿತ ಯಾವಾಗಿದ್ದರೂ ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಸಾಧ್ಯವಾದಷ್ಟು ಇಂಗ್ಲೀಷ್ನಲ್ಲಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇನ್ನೇ ಕ್ವಶನ್ ಆನ್ ಡಿವಿಷನ್, ಒಂದು ಭಾಗಲಬ್ಧದ ಲೆಕ್ಕದಲ್ಲಿ ಏನಿದೆ, ದ ಡಿವೈಸರ್ ಈಸ್ 7 ಟೈಮ್ಸ್ ದ ಕ್ವಶಂಟ್ ಆ್ಯಂಡ್ 3 ಟೈಮ್ಸ್ ದ ರಿಮೈಂಡರ್. ಇಫ್ ದ ರಿಮೈಂಡರ್ ಈಸ್ 28 ದೆನ್ ದ ಡಿವಿಡೆಂಡ್ ಅಂತ ಕೊಡಲಾಗಿದೆ. ಅಂದರೆ ಡಿವೈಸರ್ ಈಕ್ವಲ್ ಟು ಏನಂತ ಕೊಡಲಾಗಿದೆ ಇಲ್ಲಿ, 7 ಟೈಮ್ಸ್ ದ ಕ್ವಶಂಟ್ ಆರ್ ಮತ್ತೇನಂದರೆ 3 ಟೈಮ್ಸ್ ದ ರಿಮೈಂಡರ್. 3 ಟೈಮ್ಸ್ ದ ರಿಮೈಂಡರ್. ಆಲ್ರೆಡಿ ನಮಗೆ ರಿಮೈಂಡರನ್ನು ಕೊಟ್ಟಿದ್ದಾರೆ, ಇಲ್ಲಿ ಎಷ್ಟಿದೆ, 28 ಇದೆ. ಹೌದಾ, ಹಾಗಾದರೆ ನಾವು ಅದನ್ನು ಯಾವ ರೀತಿಯಲ್ಲಿ ಅನುಸರಣೆ ಮಾಡ್ಬೋದು ನೋಡೋಣ ಸ್ನೇಹಿತರೆ. ಓಕೆ, ಏನಿದೆ, 7 ಟೈಮ್ಸ್ ದ ಕ್ವಶಂಟ್ ಈಕ್ವಲ್ ಟು ಏನಿದೆ, 3 ಟೈಮ್ಸ್ ದ ರಿಮೈಂಡರ್. ಹಾಗಾದರೆ ರಿಮೈಂಡರ್ ನಮಗೆ ಇಟ್ಟು ಕೊಟ್ಟಿದ್ದಲ್ಲಿ 28 ಇದೆ. ದಿಸ್ ವಿಲ್ ಬಿ ಕೊಟ್ಟು ಏನಾಗುತ್ತೆ ನಮಗೆ, 3 ಇಂಟು 6 ಜಾಗದಲ್ಲಿ 28ನ ಹಾಕಿದಾಗ 28 3 ಜ 84. ನೋಡಿ, ಇಲ್ಲಿ 84 ಬಂದಿದೆ ಅಂದರೆ ಇಲ್ಲಿ ಕೂಡ ನಮಗೆ ಎಷ್ಟು ಬರಬೇಕಾಯ್ತು, ಈಗ 7 ಟೈಮ್ಸ್ ಕ್ಯೂ ಅಂದರೆ 12 7 84. ಅಂದರೆ ಕ್ಯೂ ಈಕ್ವಲ್ ಟು ಎಷ್ಟಾಗುತ್ತೆ ನಮಗೀಗ, 12 ಆಯಿತು. ಆರ್ ಈಕ್ವಲ್ ಟು ಆಲ್ರೆಡಿ ಕೊಟ್ಟಿದ್ದವರು 28 ಇದೆ. ಆಮೇಲೆ ಇಲ್ಲೇನು ಬಂತಲ್ಲ, ಇದೇನು ನಮಗೆ ಟೋಟಲಾಗಿ ಇದು ಭಾಗಲಬ್ಧ, ಅಂದರೆ ಇದು ಏನು ನಮಗೆ ಡಿವೈಸರ್ ಹೋದ ಭಾಜಕ ಅಂತ ಕರಿತೀವಿ ನಾವು. ಹಾಗಾದರೆ ಏನಾಯ್ತು ನಮಗೆ, ಡಿವೈಸರ್ ಭಾಜಕ ಈಕ್ವಲ್ ಟು 84. ಹಾಗಾದರೆ ಡಿವಿಡೆಂಡ್ ಅಂದರೆ ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿ ಎಂದರೆ. ಹೌದಾ, ಭಾಗಲಬ್ಧ ಸಂಖ್ಯೆ ಏನಿದೆ ನಾವು ಭಾಜ್ಯ. ಹೌದಾ, ಡಿವಿಡೆಂಡ್ ಈಕ್ವಲ್ ಟು ನಮಗೇನು ಫಾರ್ಮುಲಾ ಇಲ್ಲಿ ಆಲ್ರೆಡಿ ನೀವು 10th ಕಲ್ತಿರ್ತೀರ. ಅದನ್ನು ಡೈರೆಕ್ಟಾಗಿ ನಾನು ಬಿಡ್ತೀನಿ. ನೋಡಿ, ಏನಂತ ಹೇಳ್ಬೋದು, ಎ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತ ಹೇಳ್ತೀವಿ. ಎ ಅಂದರೆ ಡಿವಿಡೆಂಡ್ ಅಂದರೆ ಯಾವ ಸಂಖ್ಯೆನ ಭಾಗಲಬ್ಧ ಮಾಡ್ತೀವಿ ಆ ಒಂದು ಸಂಖ್ಯೆ, ಇದು ಭಾಜಕ, ಇದು ಭಾಗಲಬ್ಧ ಆನ್ಸರ್, ಇದು ಶೇಷ. ಹಾಗಾದರೆ ಎ ಈಕ್ವಲ್ ಟು ನಮಗೇನೈತಿಲ್ಲಿ ನೋಡಿ, ಬಿ ಅಂದರೆ ಏನು, ಡಿವೈಸರ್. ಎಷ್ಟು ಅಂತ ನಮಗೆ ಆನ್ಸರ್ ಇಲ್ಲಿ, ಡಿವೈಸರ್ 84 ಇಂಟು ಕ್ವಶಂಟ್ ಅಂದರೆ ಎಷ್ಟು ಅಂತ ನಮಗೆ, ಕ್ವಶಂಟ್ ಈಕ್ವಲ್ ಟು 12. ಹೌದಾ, 12 ಪ್ಲಸ್ ರಿಮೈಂಡರ್ ಆಲ್ರೆಡಿ ಕೊಟ್ಟಿರುವಂಥ ರಿಮೈಂಡರ್ ಎಷ್ಟಿದೆ ನಿಮಗೆ,
28. ಸೊ ಎಷ್ಟಾಯ್ತು ನೋಡಿ, 84 ಇಂಟು 12 ಪ್ಲಸ್ 28 ನೋಡಿ, 12 48, 12 96, 96 4 100. 1008 ಪ್ಲಸ್ 28 ವಿಲ್ ಬಿ ಈಕ್ವಲ್ ಟು ಎಷ್ಟಾಗುತ್ತೆ ನಮಗೆ 1036. ಅಂದರೆ ಸೊ ಡಿವಿಡೆಂಡ್ ಭಾಗದ ಸಂಖ್ಯೆ ಎಷ್ಟಾಯ್ತು ನಮಗೆ 1036. ಹೌದಾ? ಸೊ ಹಾಗಾದರೆ ಅದು ಎಷ್ಟನೇ ಆಪ್ಷನ್ ಸ್ನೇಹಿತರೆ ಇದೆ ನಿಮಗೆ 4ನೇ ಆಪ್ಷನ್ ಏನಾಗುತ್ತೆ ಸರಿಯಾದಂಥ ಒಂದು ಉತ್ತರ. ನೋಡಿ, ಕೊಟ್ಟಿರೋದನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ಆನ್ಸರ್ ಮಾಡೋದು ತುಂಬ ಈಸಿ. ಓಕೆ, ಮೊದಲು ಅದು ನಿಮಗೆ ಕ್ಲಿಯರ್ ಆಗಿರಬೇಕು. ಎಸ್, ಮುಂದಿನದಾಗಿ ನೋಡೋಣ ಕ್ವಶನ್ ನಂಬರ್ 12. ಸ್ನೇಹಿತರೆ, ತಮಗಾಗಿ ನೋಡಿ, ಕನ್ನಡ ಮೀಡಿಯಮ್ದಲ್ಲಿ ಬರೆಯೋರು ಕನ್ನಡ ಮೀಡಿಯಮ್ದಲ್ಲಿ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಬರೆಯೋರು ಇಂಗ್ಲೀಷ್ ಮಾಧ್ಯಮದಲ್ಲಿ. ಸೊ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಎರಡೂ ಕ್ವಶನ್ಗಳು ನಾನು ಕೊಟ್ಟಿದ್ದೀನಿ, ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಬಯಲುಂಜೋದು ವರ್ಷನನ್ನು. ಸೊ ಯಾರಿಗೆ ಯಾವುದರಲ್ಲಿ ಕನ್ವೀನಿಯೆಂಟ್ ಆಗುತ್ತೋ ಅದನ್ನು ತಾವು ನೋಡ್ಕೊಳ್ಬೋದು. ಓಕೆ, ಎಸ್ ನೋಡಿ, ಕ್ವಶನ್ ನಂಬರ್ 12. ಎರಡು ಸಂಖ್ಯೆಗಳ ಗುಣಲಬ್ಧ 900 ಮತ್ತು ಮೊತ್ತವು ಅವುಗಳ ವ್ಯತ್ಯಾಸವನ್ನು 30ಕ್ಕಿಂತ ಹೆಚ್ಚಿಸಿದರೆ ಅವುಗಳಲ್ಲಿ ದೊಡ್ಡದು ಅಂದರೆ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಎರಡು ಸಂಖ್ಯೆ ಇದೆ, ಆ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ 900 ಆಗುತ್ತೆ. ಮತ್ತು ಅವುಗಳ ಮೊತ್ತಗಳನ್ನ ಏನು ಮಾಡ್ತೀವಿ, ವ್ಯತ್ಯಾಸಕ್ಕಿಂತ 30 ಹೆಚ್ಚಾಗಿದ್ದರೆ, ಅವುಗಳ ಮೊತ್ತ ಏನಿದೆ ವ್ಯತ್ಯಾಸಕ್ಕಿಂತ 30 ಹೆಚ್ಚಾಗಿದ್ದರೆ ಆ ಒಂದು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತೇಳಿ ಕೇಳಲಾಗಿದೆ. ಎಸ್ ನೋಡಿ, ಎರಡು ಸಂಖ್ಯೆಗಳ ಗುಣಲಬ್ಧ ಅಂದರೆ ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ, ಆ ಎರಡು ಸಂಖ್ಯೆಗಳನ್ನ ಏನು ಮಾಡ್ತೀವಿ x ಇಂಟು y = ಏನಂತ ತೆಗೆದುಕೊಳ್ತೀವಿ 900. ಅವುಗಳ ನೋಡಿ ಏನಂದ್ರಲ್ಲಿ ಮೊತ್ತವು ಅವುಗಳ ವ್ಯತ್ಯಾಸವನ್ನು ಹೇಗೆ ಕೊಟ್ಟಿದ್ದಾರೋ ಹಾಗಾಗಿ ಬರಿತಾ ಹೋಗಬೇಕು, ಅಂದಾಗ ನಿಮಗೆ ಅದು ಕರೆಕ್ಟ್ ಆದಂಥದ್ದು ಈಕ್ವೇಷನ್ ನಿಮಗೆ ಸಿಗುವಂಥದ್ದು. ನೋಡಿ, ಮೊತ್ತವು ಅಂದರೆ x + y ಏನಾಗಿದೆ, ಮೊತ್ತವು ಅವುಗಳ ವ್ಯತ್ಯಾಸ ಅಂದರೆ ಏನು ಮಾಡ್ತೀರಿ x - y, ಅವುಗಳ ವ್ಯತ್ಯಾಸವನ್ನು 30ಕ್ಕಿಂತ ಹೆಚ್ಚಿಸಿದರೆ, ಹೆಚ್ಚಿದೆ ಅಂದರೆ ಏನು ಮಾಡ್ತೀವಿ +30. ಹೌದಾ? ಇಂಗ್ಲೀಷ್ನಲ್ಲಿ ಬೈ ಅಂದಾಗ ಪ್ಲಸ್ ಮಾಡ್ಕೊಳ್ಬೇಕು. ಅದೇ ನೋಡಿ, ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ ದ ಗ್ರೇಟರ್ ಆಫ್ ದ ಟು ನಂಬರ್ಸ್ ಅಂದರೆ ಎರಡರಲ್ಲಿ ಯಾವುದು ದೊಡ್ಡದು, ಹೂಸ್ ಪ್ರೊಡಕ್ಟ್ ಈಸ್ 900. ಪ್ರೊಡಕ್ಟ್ ಅಂದರೆ ಏನು ಹೇಳ್ತೀವಿ, ಪ್ರೊಡಕ್ಟ್ ಅಂದರೆ ಗುಣಾಕಾರ, ಅದರೊಳಗೆ ಗುಣಲಬ್ಧ. ದ ಸಮ್ ಎಕ್ಸೀಡ್ಸ್ ದೇರ್ ಡಿಫ್ರೆನ್ಸ್ ಬೈ 30. ಎಕ್ಸೀಡ್ಸ್ ಅಂದರೆ ಹೆಚ್ಚಿದೆ ಅಂತ, ಸಮ್ ಅಂದ್ರೇನು ಮೊತ್ತ, ಅವುಗಳ ಮೊತ್ತ ಏನಿದೆ ಅವುಗಳ ವ್ಯತ್ಯಾಸಕ್ಕಿಂತ 30 ಹೆಚ್ಚಾಗಿದೆ. ಸೊ ಇದು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾದರೆ ಇಲ್ಲಿ ನಾವೇನು ಮಾಡಬೇಕು, ಆನ್ಸರನ್ನು ಮಾಡಬೇಕಾಗತ್ತೆ. ನೋಡಿ, x + y, ಸೊ ಇದನ್ನು ನಾವು ತಿಳ್ಕೊಳ್ಬೇಕು. x + y = ಏನಿದೆ x - y + 30 ಅಂತ ಕೊಡಲಾಗಿದೆ. ಹಾಗಾದರೆ ಎಸ್ ನೋಡಿ, x + y = x - y + 30 ಅಂತ ಇದೆ. ಇಲ್ಲಿ ನಮಗೆ ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡಿ, LHSನಲ್ಲಿ ಇರ್ತಕ್ಕಂಥ x ಮತ್ತು RHSನಲ್ಲಿ ಇರ್ತಕ್ಕಂಥ x. ಹೌದಾ? ಸೊ ಎರಡು ಕೂಡ ಏನಾಗುತ್ತೆ ನಮ್ಮಲ್ಲಿ ಕ್ಯಾನ್ಸಲ್ ಆಯಿತು. ಈ -yನ ಈ ಕಡೆಗೆ ತೆಗೆದುಕೊಂಡಾಗಂದರೆ ಲೆಫ್ಟ್ ಸೈಡ್ಗೆ ಟ್ರಾನ್ಸ್ಪೋಸ್ ಮಾಡಿದಾಗ ಅಥವಾ ಎಡಬದಿಗೆ ಕಳಿಸಿದಾಗ ಏನಾಗುತ್ತೆ y + y = ಎಷ್ಟಾಯಿತು 30. ಸೊ 2y = 30 ಆದರೆ 2 1 = 2, 2 15 = 30. ಹಾಗಾದರೆ ಎಷ್ಟು ಹೋಯಿತು, y = 15. ಅಂದರೆ yನ ಬೆಲೆ ಎಷ್ಟಾಗುತ್ತೆ ಸ್ನೇಹಿತರೆ, ನಮಗೆ ಇಲ್ಲಿ 15 ಆಯಿತು. ಈ ಒಂದು yನ ಬೆಲೆಯನ್ನು ನಾವು ಏನು ಮಾಡ್ತೀವಿ, ಇಲ್ಲಿ ಈಕ್ವೇಷನ್ 1ರಲ್ಲಿ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ನೋಡಿ ಏನಾಗುತ್ತೆ, ಸೊ x ಇಂಟು y = ಎಷ್ಟಿದೆ ಗುಣಲಬ್ಧ 900. ಸೊ y = 15 ಆದರೆ ನಮ್ಗೆ ಏನಾಗುತ್ತಿದೆ x = 900ಗೆ 15 ಡಿವೈಡ್ ಮಾಡ್ತೀವಿ. ಹೌದಾ? ಸೊ ಎಷ್ಟಾಯಿತು 900 / 15. 15 1 = 15, 15 6 = 15 0 ಅಂದರೆ ಎಷ್ಟಾಯ್ತು ನೋಡಿ ಸ್ನೇಹಿತರೆ, x = 60. ನೋಡಿ ಎಷ್ಟು ಈಸಿಯಾಗಿ ನಾವು ಆನ್ಸರನ್ನು ಮಾಡ್ಬೋದು ಇಲ್ಲಿ. ಸಾರಿ ನೋಡಿ, ಕೆಲವೇ ಸೆಕೆಂಡ್ಗಳಿಂದ ನಾವು ಆನ್ಸರ್ ಮಾಡ್ಬೋದು, ಅದನ್ನು ನಿಮಗೆ ತಿಳಿಸೋದಕ್ಕೋಸ್ಕರ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಓಕೆ, ನೋಡಿ ಮುಂದಿನದಾಗಿ ಕ್ವಶನ್ ನಂಬರ್ 13. ಎಸ್, ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ನಿಮಗೆ CETಯಲ್ಲಿ ಕೂಡ ಕೇಳ್ತಕ್ಕಂಥ ಒಂದು ಚಾನ್ಸಸ್ ಜಾಸ್ತಿ ಇದೆ, ಮತ್ತು ಇವನ್ TETಯಲ್ಲೂ ಕೂಡ ಈ ಥರ ಕ್ವಶನ್ ಬರುವಂಥದ್ದು ಚಾನ್ಸಸ್ ಇದೆ ಸ್ನೇಹಿತರೆ. ನೋಡಿ, ನಾನಿಲ್ಲಿ ಪಾಸಿಬಲ್ ಕ್ವಶನ್ಸನ್ನು ತೆಗೆದುಕೊಳ್ತೀನಿ. ಪ್ರತಿ ವರ್ಷ ಕೇಳ್ತಕ್ಕಂಥ ಕೆಲವೊಂದು ಈಸಿ ಮೆಥಡ್ನ ಒಂದು ಕ್ವಶನ್ಸ್ ನಾನು ತೆಗೆದುಕೊಂಡಿಲ್ಲ. ಸೊ ನೀವು ಎಷ್ಟು ಹಾರ್ಡ್ ಕ್ವಶನ್ಗಳನ್ನ ಅಥವಾ ಮಾಡರೇಟ್ನಿಂದ ಡಿಫಿಕಲ್ಟ್ ಕ್ವಶನ್ಗಳನ್ನ ಬಿಡಿಸ್ತೀರಾ, ಸೊ ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ಈಸಿ ಕ್ವಶನ್ಸ್ಗಳನ್ನ ಬಿಡಿಸುವಂಥ ಕ್ವಶನ್ ನಿಮಗೆ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಸೊ ಹಾಗಾಗಿ ನಾನು ಕಂಪ್ಲೀಟಾಗಿ ಈಸಿ ಕ್ವಶನ್ಸ್ಗಳನ್ನ ತೆಗೆದುಕೊಂಡಿಲ್ಲ. ಸ್ವಲ್ಪ ಟಫ್ ಅನ್ನಿಸ್ಬೇಕು, ಡಿಫಿಕಲ್ಟ್ ಇರಬೇಕು, ಅಥವಾ ಮಾಡ್ರೇಟ್ ಮೀಡಿಯಮ್ ಲೆವೆಲಲ್ಲಿ ಇರ್ತಕ್ಕಂಥ ಕ್ವಶನ್ಸ್ನಿಂದ ಡಿಫಿಕಲ್ಟಿ ಲೆವೆಲಲ್ಲಿ ತೆಗೆದುಕೊಂಡಿದ್ದೀನಿ. ಸೊ ನೀವು ಬೇರೆ ಚಾನಲನ್ನು ಕೂಡ ನೋಡ್ಬೋದು. ನನ್ನ ಒಂದು ಕ್ಲಾಸಲ್ಲಿ
ಬೇರೆ ಕಡೆ ಸಿಗಲಾರದೇ ಇರತಕ್ಕಂಥ ಕೆಲವೊಂದು ಕ್ವಶನ್ಸ್ಗಳನ್ನ ನಿನ್ನಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತೀನಿ. ಓಕೆ, ತಮಗೇನಾದರೂ ವಿಡಿಯೋ ಅಥವಾ ಕ್ವಶನ್ಸ್ ತೆಗೆದುಕೊಳ್ಳೋದು ಅಥವಾ ಬಿಡಿಸ್ತಕ್ಕಂಥ ಮೆಥಡ್ ಈಜಿ ಅನಿಸಿದರೆ, ತಮಗೆ ಉಪಯೋಗ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಪ್ರತಿದಿನ 5 ಕ್ವಶನ್ಗಳ ಒಂದು ವಿಡಿಯೋ ಬಿಡ್ತಾಯಿದ್ದೀನಿ. ತಾವು ಮಿಸ್ ಮಾಡದೆ ನೋಡ್ತಾ ಇದ್ದರೆ ಕಂಪ್ಲೀಟಾಗಿ ಒಂದು ತಿಂಗಳಲ್ಲಿ ಮ್ಯಾಥ್ಸ್ನ ಒಂದು ಏನು ಸಿಲೆಬಸ್ ಇದೆ ಅಷ್ಟನ್ನು ಕವರ್ ಮಾಡಿ ಕೊಡೋದಕ್ಕೆ ನಾನು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಕಲಿಯೋದಕ್ಕೆ ಹಿಂದೆಟನ್ನು ಹಾಕಬಾರ್ದು. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 13. ದ ವ್ಯಾಲ್ಯೂ ಆಫ್, ನೋಡಿ ಇದೇನಿದೆ, ಫ್ರ್ಯಾಕ್ಷನ್ನ ಒಂದು ಸಮ್ ಇದೆ. 1/20 + 1/30 + 1/42 + 1/56 72 90 ಈಸ್, ಅಂದರೆ ಇದರ ಒಟ್ಟು ಮೊತ್ತ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದು ಒಂದು ಪ್ಯಾಟರ್ನ್ ಇದೆ. ಆ ಪ್ಯಾಟರ್ನ ನಾನು ಮೊದಲಿಗೆ ತಿಳಿಸ್ಕೊಡ್ತೀನಿ, ಆಮೇಲೆ ಅದನ್ನು ಶಾರ್ಟ್ಕಟ್ಟಲ್ಲಿ ಯಾವ ರೀತಿ ಬಿಡಿಸ್ಬೇಕು ಅಂತ ಹೇಳ್ತೀನಿ. ನೋಡಿ, 1/20 ಇದೆ. ನೋಡಿ, ಎಲ್ಲದರದ್ದು ನ್ಯೂಮರೇಟರ್ ನಮಗೇನಿದೆ ಸೇಮ್ ಇದೆ, ಡಿನಾಮಿನೇಟ್ರಲ್ಲಿ 10 ಅಂದರೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ನೋಡಿ, ಸೊ 20 ನಾವು ಯಾವ ರೀತಿ ಬರಿತೀವಿ, 4 × 5. ಅದೇ ರೀತಿ ನೆಕ್ಸ್ಟ್ ನಂಬರ್ 30 ಇದೆ, 30 ಏನು ಬರೀಬೋದು, 5 × 6. ಅಂದರೆ 42 ಇದೆ, 40 ಹೇಗೆ ಬರಿತೀವಿ ನೋಡಿ, 6 × 7. ನೆಕ್ಸ್ಟ್ ನೋಡಿ, 42 ಆದಂತರ ಏನಿದೆ, ಲಾಸ್ಟು 56 ಇದೆ. ಸೊ 56 ಯಾವ ರೀತಿ ಬರಿತೀವಿ, 7 × 8 ಅಂತ ಬರಿಬೋದು. ನೆಕ್ಸ್ಟ್ ನೋಡಿ, 72 ಇದೆ. ಸೊ 72 ಏನಂತ ಬರಿಬೋದು, 8 × 9 8 ಮತ್ತು 72. ನೆಕ್ಸ್ಟ್ 90 ಅಂತ ಬರಿತೀವಿ, 9 × 10 90. ನೋಡಿ, ಏನೊಂದು ನಿಮಗೆ ಇಲ್ಲಿ ಪ್ಯಾಟರ್ನ್ ಕಾಣ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, 4 × 5 ಅಂದರೆ ಅದರ ಒಂದು ನೆಕ್ಸ್ಟ್ ನಂಬರ್ನಿಂದ ಏನು ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಸೊ ಇದು 5 ಬಂತು, ಸೊ ಅದರ ನೆಕ್ಸ್ಟ್ ನಂಬರ್ 6 ಆಯಿತು. ಇದು 6 ಇದೆ, ಅದರ ನೆಕ್ಸ್ಟ್ ನಂಬರ್ 7. ಸೊ 7 ಇದೆ, ಅದರ ನೆಕ್ಸ್ಟ್ ನಂಬರ್ 8. 8 ಇದೆ, ನೆಕ್ಸ್ಟ್ ನಂಬರ್ 9. ಸೊ 9 ಇದೆ, ನೆಕ್ಸ್ಟ್ ನಂಬರ್ 10. ಅಂದರೆ ಅದರ ನೆಕ್ಸ್ಟ್ ನಂಬರಿಂದ ಮಲ್ಟಿಪ್ಲೈ ಮಾಡ್ತಾ ಹೋದಾಗೆ ಈ ಒಂದು ನಂಬರ್ಗಳು ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಈ ಒಂದು ಪ್ಯಾಟರ್ನನ್ನು ನಾವು ಯಾವ ರೀತಿ ಬರಿತೀವಿ, ಇಲ್ಲಿ ಡಿನಾಮಿನೇಟರನ್ನು ಕೊಟ್ಟಂಥ ಡಿನಾಮಿನೇಟರ್ಸ್ ಅಂದರೆ ಛೇದವನ್ನು ಯಾವ ರೀತಿ ನಾವು ಬರಿತೀವಿ ನೋಡ್ಕೊಳ್ಳಿ. ಓಕೆ, ಎಸ್, ನೋಡೋದಕ್ಕೆ ಮಾತ್ರ ಕ್ವಶನ್ ಕಾಂಪ್ಲಿಕೇಟ್ ಆಗಿರುತ್ತೆ. ಆದರೆ ಒಂದು ಸರಿ ನೀವೇನಾದರೂ ಮೆಥಡನ್ನು ತಿಳ್ಕೊಂಡ್ರಿ ಅಂತಂದರೆ ಅದು ತುಂಬಾ ಈಸಿಯಾಗಿರೋದು. ನೋಡಿ, 1/ ಏನಂತ ಬರಿಬೋದು ಇಲ್ಲಿ, 4 × 5 ಪ್ಲಸ್ 1/ ಏನಂತ ಬರಿಬೋದು, 5 × 6 ಪ್ಲಸ್ 1/6 × 7. ಆಲ್ರೆಡಿ ನಾನು ತಿಳಿಸ್ಕೊಟ್ಟಾಗೆ. ಓಕೆ, 1/7 × 8 ಪ್ಲಸ್ 1/8 × 9 ಪ್ಲಸ್ 1/9 × 10. ಹೌದಾ, ಅಷ್ಟು ಟರ್ಮ್ಗಳನ್ನ ನಾವು ಡಿನಾಮಿನೇಟರ್ನ ಈ ರೀತಿ ಸ್ಪ್ಲಿಟ್ ಮಾಡಿ ಬರಿತೀವಿ. ಓಕೆ, ಫಸ್ಟ್ ನೋಡಿ, ಈ 1/4 × 5ನ ಮತ್ತೆ ನಾವು ಯಾವ ರೀತಿ ಬರಿತೀವಿ ನೋಡಿ, 1/4 ಮೈನಸ್ 1/5. ಅಂದರೆ ಈ ಒಂದು ಟರ್ಮನ್ನು ಯಾವ ರೀತಿ ಬರಿತೀವಿ, 1/4 ಮೈನಸ್ 1/5. ಓಕೆ, ನೆಕ್ಸ್ಟ್ ನೋಡಿ, ಪ್ಲಸ್ ಈ ಒಂದು ಟರ್ಮ್ನ ಮತ್ತೆ ಯಾವ ರೀತಿ ಬರಿಬೋದು ನಾವು, 1/5 ಮೈನಸ್ 1/6 ಪ್ಲಸ್ ಅದೇ ರೀತಿ ಅಷ್ಟನ್ನು ಕೂಡ ಇದೇ ರೀತಿ ಬರೆದಾಗ ಕೊನೆಯ ಒಂದು ಟರ್ಮನ್ನು ಕೂಡ ನಾವು ಯಾವ ರೀತಿ ಬರ್ಬೋದು ಇಲ್ಲಿ ನೋಡಿ, ಅಷ್ಟನ್ನು ಬರೆಯೋಲ್ಲ, ಕೊನೆಯದಾಗಿ 1/9 ಮೈನಸ್ 1/10 ಅಂತ ಬರಿತೀವಿ. ಹೌದಾ, ಅಂದರೆ ಇದು ಫಸ್ಟ್ ಟರ್ಮ್ ಬರೋದಾಯಿತು, ಇದು ಸೆಕೆಂಡ್ ಟರ್ಮ್ ಆಯಿತು, ಇದು ಲಾಸ್ಟ್ ಟರ್ಮ್ನ ಈ ರೀತಿ ನಾವು ಬರ್ಕೋಬೋದು. ಹೌದಾ, ಎಸ್, ನೋಡಿ, ಹಾಗಾದರೆ ಇಲ್ಲಿ ಯಾವುದ್ಯಾವ್ದು ನಮಗೆ ಕ್ಯಾನ್ಸಲ್ ಆಗುತ್ತೆ ನೋಡಿ, ಯಾಕಂದರೆ ಪ್ಲಸ್ ಮೈನಸ್ ಅಂತ ಇದೆ. ಇಲ್ಲಿ 1/4 ಹಾಗೆ ಉಳ್ಕೊಳುತ್ತೆ, ಮೈನಸ್ 1/5 ಪ್ಲಸ್ 1/5 ಕ್ಯಾನ್ಸಲ್ ಈಚ್ ಅದರ್. ಅದೇ ರೀತಿ ಇಲ್ಲಿ -1/6 ಪ್ಲಸ್ 1/6 ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿ ಇಲ್ಲಿ 1/7 ಕ್ಯಾನ್ಸಲ್ ಆಗುತ್ತೆ, 1/8 ಕ್ಯಾನ್ಸಲ್ ಆಗುತ್ತೆ, -1/9 ಈ ಪ್ಲಸ್ 1/9 ಕೂಡ ಕ್ಯಾನ್ಸಲ್ ಆಗುತ್ತೆ. ಕೊನೆಯಲ್ಲಿ ಉಳಿಯುವಂಥದ್ದು -1/10. ಅಂದರೆ ವಾಟ್ ಈಸ್ ದ ರಿಮೈನಿಂಗ್ ಹಿಯರ್, ಫಸ್ಟ್ term and the last term only. It means 1/4 minus 1/10 ಮಾತ್ರ ಉಳಿಯುವಂಥದ್ದು. ಹಾಗಾದರೆ ಇದನ್ನು ನಾವು ಸಾಲ್ವ್ ಮಾಡಿದಾಗ ಎಷ್ಟಾಗುತ್ತೆ ಆನ್ಸರ್, ಅದೇ ನಮಗೆ ಫೈನಲ್ ಆನ್ಸರ್ ಆಗುವಂಥದ್ದು. ನೋಡಿ, 10 ಮತ್ತು 4ರ ಒಂದು LCM ನಮಗೇನಾಗುತ್ತಿದೆ, ದಟ್ ಈಸ್ 20. ಸ್ನೇಹಿತರೆ, ತುಂಬ ಜನ ಏನು ಮಾಡ್ತಾರೆ, ಕೆಲವು ಸರಿ ನೋಡಿದ್ದೀನಿ, ಈ 10 × 4 14 40 ಇದನ್ನು LCM ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ದಟ್ ಈಸ್ ನಾಟ್ ದ LCM. ಆ ರೀತಿ ತೆಗೆದುಕೊಳ್ಬಾರ್ದು, ಎಲ್ಲ ಕಡೆನೂ ಅಪ್ಲಿಕೇಬಲ್ ಆಗಲ್ಲ. Sometimes you will get a wrong answer by doing like this. ಓಕೆ, ಈ ರೀತಿ ನಾವು ತೆಗೆದುಕೊಳ್ಳಲೇಬಾರದು. LCM ಅಂದರೆ 4 ಮತ್ತು 10ರಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ತೆಗೆದುಕೊಂಡಾಗ ಎಷ್ಟಾಗುತ್ತೋ 20 ಅಂತಲೇ ಬರಿಬೇಕು. ಅದನ್ನು ಇಲ್ಲಿ 8 ಮಾಡಿ 40 ಬರಿಬಾರ್ದು. ಎಷ್ಟು ನೋಡಿ, 4 5 20 ಇಲ್ಲಿ 10 2 20. ಸೊ 5 1 5 ಮೈನಸ್ 2 1 2. ಸೊ ಬೇಸಿಕ್ ಕ್ಯಾಲ್ಕುಲೇಷನ್ ಆಪ್ರೇಷನ್ ನಿಮ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆ,
ಹಾಗಾದರೆ ಎಷ್ಟು ಹೋಯ್ತು ನೋಡಿ ಸ್ನೇಹಿತರೆ, 5 ಹೋದರೆ 3 ಹೋಯ್ತು, ದಟ್ ಈಸ್ 3/20. ಹಾಗಾದರೆ ನಮ್ಮ ಆನ್ಸರ್ ಏನಾಯ್ತು ಇಲ್ಲಿ, ಸಿ ಈಸ್ ದ ರೈಟ್ ಆನ್ಸರ್ ನೋಡಿ. ಇನ್ನು ಶಾರ್ಟ್ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ನಾವು ನೇರವಾಗಿ ಈ ರೀತಿಯ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಬಂದಾಗ ಅಷ್ಟಿದ್ರೆ ನೇರವಾಗಿ ನಿಮಗೆ ಇದೇ ಕ್ವಶನ್ ಬರ್ತಿದ್ರು, ಇದೇ ರೀತಿ ಪ್ಯಾಟರ್ನ್ನ ಒಂದು ಕ್ವಶನ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು ಪ್ಯಾಟರ್ನನ್ನು ಇದು ನಾನು ಕೊಟ್ಟಿದ್ದೀನಿ. ಈಗ ನೀವು ಅದನ್ನು ತಿಳ್ಕೊಂಡ್ರೆ ಬೇರೆ ರೀತಿಯ ಸಂಖ್ಯೆಯನ್ನು ಕೊಟ್ಟಾಗ ಕೂಡ ನೀವು ಇದು ಮಾಡೋದು ಬಿಡಿಸೋದಕ್ಕೆ ಎಬಿಲಿಟಿಯನ್ನು ಹೊಂದಿರ್ತೀರಾ. ಎಷ್ಟು ನೋಡಿ ಏನಂತ ಬರೀಬೋದು, ಈ ಒಂದು ಟರ್ಮನ್ನು ಅಥವಾ ಈ ರೀತಿ ಕೊಟ್ಟಾಗ. ಸೊ ಮೊದಲಿಗೆ ಇದನ್ನು ಏನು ಸ್ಪ್ಲಿಟ್ ಮಾಡಿ ಇಟ್ಕೊಳ್ಬೇಕು. ಎಷ್ಟು ಅಂತೇಳಿ 1/4 × 5. ಇದನ್ನು ಯಾವ ರೀತಿ ಬರೀತಿರಲಿ, 1/9 × 10. ಓಕೆ. ಸೊ ಇಲ್ಲಿರ್ತಕ್ಕಂಥ ಫಸ್ಟ್ ಟರ್ಮನ್ನು, ಇಲ್ಲಿರ್ತಕ್ಕಂಥ ಲಾಸ್ಟ್ ಟರ್ಮನ್ನು ತೆಗೆದುಕೊಳ್ಬೇಕು. ಸೊ 1/4 - 1/10 ನೇರವಾಗಿ ನಾವು ತೆಗೆದುಕೊಂಡು ಲಾಸ್ಟ್ ನಾವು ಯಾವ ರೀತಿ ಸಾಲ್ವ್ ಮಾಡಿದ್ರೆ ಆ ರೀತಿ ಸಾಲ್ವ್ ಮಾಡಬೇಕು. ಸೊ ಎಲ್ ಸಿ ಎಮ್ನ ತೆಗೆದುಕೊಳ್ಬೇಕು ಇಲ್ಲಿ. ಆಮೇಲೆ ಇಲ್ಲಿ ಏನಾಯಿತು, 4 5 ಇದು 10 2 ಆಯಿತು. ಸೊ 5 - 2 = 3, 3/20 ಈಸ್ ದ ಆನ್ಸರ್. ಹೌದಾ. ಸೊ ಈ ರೀತಿ ನಾವು ನೇರವಾಗಿ ಇಲ್ಲಿ ಆನ್ಸರನ್ನು ಮಾಡಬೇಕು. ನಿಮಗೆ ಇಲ್ಲಿ ಪ್ಯಾಟರ್ನ್ ಗೊತ್ತಾಗುತ್ತೆ. ಸೊ 4 5 20, ಇಲ್ಲಿ 5 6 30, ಇಲ್ಲಿ 6 7 42 ಅಂತೇಳಿ. ಸೊ ಆಗ ನೋಡ್ಕೊ, ಈ ಫಸ್ಟ್ ಟರ್ಮನ್ನು ಮತ್ತು ಲಾಸ್ಟ್ ಟರ್ಮನ್ನು ಏನು ಮಾಡಬೇಕು ಅಷ್ಟನ್ನು ಮೈನಸ್ ಮಾಡಿ ನೇರವಾಗಿ ಆನ್ಸರನ್ನು ಮಾಡಬೇಕು. ಸೊ ಅಂದಾಗ ನಿಮ್ಮ ಒಂದು ಮಾರ್ಕ್ಸ್ ಈಸಿಯಾಗಿ ಕ್ಯಾರಿ ಆಗುವಂಥದ್ದು. ಎಸ್ ನೋಡಿ. ನೆಕ್ಸ್ಟ್ ಮುಂದಿನದಾಗಿ ಕ್ವಶನ್ ನಂಬರ್ 14. ನೋಡಿ ಏನಿದೆ, ಒಂದು ಸಂಖ್ಯೆಯನ್ನು ದ್ವಿಗುಣಗೊಳಿಸಿ, ಅಂದರೆ ಒಂದು ಸಂಖ್ಯೆ ಇದೆ, ಆ ಸಂಖ್ಯೆನ ದ್ವಿಗುಣಗೊಳಿಸಿ ಅಂದರೆ 2 ಟೈಮ್ಸ್ ಎಕ್ಸ್ ಮಾಡ್ತೀವಿ. ಅದಕ್ಕೆ 20 ಕೂಡಿಸಿದರೆ +20, 20 ಕೂಡಿಸಿದರೆ ಆ ಸಂಖ್ಯೆಯನ್ನು 8ರಿಂದ ಗುಣಿಸಿ 4 ಗುಣಲಬ್ಧದಿಂದ ತೆಗೆದುಹಾಕುವ ಉತ್ತರವು ಸಿಗುತ್ತದೆ. ನೋಡಿ ಇದಿಷ್ಟಿದೆ ನಮಗೆ. ಹೌದಾ. 2 ಟೈಮ್ಸ್ ಎಕ್ಸ್ +20 ಕೂಡಿಸಿದರೆ ಆ ಸಂಖ್ಯೆಯನ್ನು 8ರಿಂದ ಗುಣಿಸಿ, ಅಂದರೆ ಅದು ಯಾವುದಕ್ಕೆ ಸಮಯ ಇರುತ್ತೆ ನಮಗೆ, ಆ ಸಂಖ್ಯೆಯನ್ನು 8ರಿಂದ ಗುಣಿಸಿ ಅಂದರೆ 8x ಗುಣಿಸಿ 4 ಗುಣಲಬ್ಧದಿಂದ ತೆಗೆದುಹಾಕುವುದು. ಅಂದರೆ ಯಾವುದು ಗುಣಲಬ್ಧ, ಈ 8x ಏನು ಮಾಡ್ತೀವಿ ಅದರ ಗುಣಲಬ್ಧದಲ್ಲಿ 4 ತೆಗೆದು ಹಾಕುವುದು ಅಂದರೆ ಏನು ಮಾಡ್ತೀವಿ, -4 ಮಾಡ್ತೀವಿ. ತೆಗೆದುಹಾಕುವ ಉತ್ತರವು ಸಿಗುತ್ತದೆ. ಆ ಸಂಖ್ಯೆ ಯಾವುದು. ನೋಡಿ ಇದನ್ನು ಸಾಲ್ಯೂಷನ್ ಮಾಡಿದ್ರೆ ನಮಗೆ ಏನು ಸಿಗುತ್ತೋ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ, ಅಂದರೆ ಎಕ್ಸ್ನ ಒಂದು ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ, ಒಂದು ಸಂಖ್ಯೆಯನ್ನು ದ್ವಿಗುಣಗೊಳಿಸಿ, ಒಂದು ಸಂಖ್ಯೆ ಅಂದರೆ ಅನ್ನೋನ್ ವ್ಯಾಲ್ಯೂ ದಟ್ ಈಸ್ ಎಕ್ಸ್, ದ್ವಿಗುಣಗೊಳಿಸೋದು ಅಂದರೆ 2 ಟೈಮ್ಸ್ ಎಕ್ಸ್ ಮಾಡ್ತೀವಿ, ಇಂಟು 2 ಮಾಡ್ತೀವಿ. ಅದಕ್ಕೆ 20 ಕೂಡಿಸಿದರೆ ಅಂದರೆ 20 ಕೂಡಿಸ್ಕೊಳ್ತೀವಿ. ಆ ಸಂಖ್ಯೆಯನ್ನು 8ರಿಂದ ಗುಣಿಸಿ, ಅದು ಯಾವುದಕ್ಕೆ ಸಮಯ ಇರುತ್ತೆ ಅಂದರೆ ಆ ಸಂಖ್ಯೆಯನ್ನು 8ರಿಂದ ಗುಣಿಸಿ, ಅಂದರೆ ಎಕ್ಸ್ಗೆ 8ನಿಂದ ಇಂಟು ಮಾಡಿದಾಗ 4 ತೆಗೆದು ಹಾಕಬೇಕು ಗುಣಲಬ್ಧದಿಂದ. ಗುಣಲಬ್ಧ ಅಂದರೆ ಯಾವುದಿಲ್ಲಿ, ಅದೇ ಗುಣಲಬ್ಧ ಯಾವುದನ್ನು ಮಲ್ಟಿಪ್ಲೈ ಮಾಡಿರ್ತೀವಿ, ಆ ಒಂದು ಗುಣಲಬ್ಧದಲ್ಲಿ ಏನು ಮಾಡ್ತೀವಿ 4 ತೆಗೆದು ಹಾಕು ಅಂದರೆ -4 ಮಾಡಿದಾಗ ಸೊ ಎಕ್ಸ್ನ ವ್ಯಾಲ್ಯೂ ಏನು ಸಿಗುತ್ತೆ ಅಂತ ಕೇಳಲಾಗಿದೆ. ಎಷ್ಟು ನೋಡಿ, ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೆ ಏನು ಸಿಗುತ್ತೆ, ಈ 2xನ್ನು RHSಗೆ ಒಯ್ದು ಏನು ಮಾಡ್ತೀವಿ ಮೈನಸ್ ಮಾಡ್ತೀವಿ, ಈ -4ನ LHSನಲ್ಲಿ ತಂದು ಪ್ಲಸ್ ಮಾಡ್ತೀವಿ. ಸೊ ಆ ಒಂದು ಮೆಥಡ್ಗೆ ನಾವು ಏನಂತೀವಿ, ಟ್ರಾನ್ಸ್ಪೋಸಿಂಗ್ ಮೆಥಡ್ ಅಂತ ಕರಿತೀವಿ. ಹಾಗಾದರೆ ಏನಿತ್ತು ನೋಡಿ, 20 + 4 = 8x - 2x. ನೋಡಿ ಎಷ್ಟು ಸಿಂಪಲ್ ಆಗಿದೆ. 24 24 ಆಯಿತು. ಇಲ್ಲಿ 8xನಲ್ಲಿ 2x ಹೋದರೆ 6x ಹೋಯಿತು. ಹಾಗಾದರೆ x = ನಮಗೆ ಏನು ಸಿಗುತ್ತೆ ಸ್ನೇಹಿತರೆ, ಈಗ 6 1 6 4 ಅಂದರೆ x = 4 ಈಸ್ ದ ಆನ್ಸರ್. ದಟ್ ಈಸ್ ದ ಆಪ್ಷನ್ 3. ನೋಡಿ ಎಷ್ಟು ಸರಳವಾಗಿದೆ. ಎಸ್ ಓಕೆ. ನೋಡಿ ಈ ಒಂದು ವಿಡಿಯೋದ ಕೊನೆಯ ಒಂದು ಕ್ವಶನ್ 15th ಒನ್. ಎರಡು ಸಂಖ್ಯೆಗಳ ಮೊತ್ತ 120 ಆಗಿದ್ದರೆ ಏನು, ಎರಡು ಸಂಖ್ಯೆಗಳ ಮೊತ್ತ 120 ಆಗಿದ್ದರೆ, ಅಂದರೆ ಎರಡು ಸಂಖ್ಯೆ ಅಂತ ತೆಗೆದುಕೊಳ್ತೀವಿ x + y ಅನ್ನೋನ್ ವ್ಯಾಲ್ಯೂ. ಯಾಕಂದರೆ ಎರಡು ಸಂಖ್ಯೆ ಯಾವ ನಮ್ಗೆ ಗೊತ್ತಿಲ್ಲ ಅಂದರೆ ಏನು ಮಾಡ್ತೀವಿ, ಗೊತ್ತಿಲ್ಲ ಅಂದರೆ ಚರಾಕ್ಷರ ಅಂತ x ಮತ್ತು y ಅಂತ ತೆಗೆದುಕೊಳ್ತೀವಿ. ಸೊ ಅವುಗಳ ಮೊತ್ತ ಎಷ್ಟಿದೆ ಅಂದರೆ 120 ಇದೆ. ಮತ್ತು ಅವುಗಳ ಗುಣಲಬ್ಧ 5 ಆಗಿದ್ದರೆ, ಅವುಗಳ ಭಾಗಲಬ್ಧ 5 ಅಂದರೆ ಏನು ಮಾಡ್ತೀವಿ, ಭಾಗಲಬ್ಧ ಅಂದರೆ x/y ಡಿವಿಷನ್ ಎಷ್ಟಾಗಿದೆ, ಭಾಗಲಬ್ಧ 5 ಆಗಿದ್ದರೆ ಎರಡು ಸಂಖ್ಯೆಗಳ ಏನಪ್ಪ ಅಂದರೆ ಇಲ್ಲಿ ವ್ಯತ್ಯಾಸ ಇದು. ಓಕೆ, ಸ್ವಲ್ಪ ಇಲ್ಲಿ ಮಿಸ್ ಆಗಿದೆ. ಎರಡು ಸಂಖ್ಯೆಗಳ ವ್ಯತ್ಯಾಸ ಎಷ್ಟು ಅಂತ ಕೇಳಲಾಗಿದೆ ಸ್ನೇಹಿತರೆ. ಓಕೆ, ವ್ಯತ್ಯಾಸ ಅಂದರೆ ಮೈನಸ್. ನೋಡಿ ಇದು ಮೊದಲನೇ ಈಕ್ವೇಷನ್ ಅಂತ ತೆಗೆದುಕೊಳ್ತೀವಿ, ಇದನ್ನು ಎರಡನೇ ಈಕ್ವೇಷನ್ ಅಂತ ತೆಗೆದುಕೊಳ್ತೀವಿ. ಜಸ್ಟ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್, ಅಂದರೆ ಯಾವುದಾದ್ರು ಒಂದು ಅನ್ನೋನ್ ವ್ಯಾಲ್ಯೂವನ್ನು ಮತ್ತೊಂದರಲ್ಲಿ ಸೇರಿಸಿದ್ರೆ ನಮಗೇನು ಸಿಗುತ್ತೋ ಆ ಒಂದು ಆನ್ಸರ್ನ ಪಡೆದುಕೊಳ್ಬೋದು. ನೋಡಿ
ಇಲ್ಲಿ ಎಕ್ಸ್ ಅಪಾನ್ ವೈ ಈಕ್ವಲ್ ಟು 5 ಅಂತ ಇದೆ. ಹಾಗಾದ್ರೆ ನಾವೇನಂತ ಬರೀಬೋದು ಇದನ್ನು ಎಕ್ಸ್ ಈಕ್ವಲ್ ಟು 5y ಅಂತ ಬರಿತೀವಿ. ಯಾಕಂದರೆ ವೈಯನ್ನು ರೈಟ್ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದಾಗ ನಮಗೆ ಏನು ಸಿಗುತ್ತೆ, ಎಕ್ಸ್ ಈಕ್ವಲ್ ಟು 5 ಟೈಮ್ಸ್ ವೈ. ಈ ಎಕ್ಸ್ ಈಕ್ವಲ್ ಟು 5 ಟೈಮ್ಸ್ ವೈಯನ್ನು ಈಕ್ವೇಷನ್ 1ರಲ್ಲಿ ಏನು ಮಾಡ್ತೀವಿ, ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಸೊ ಇದನ್ನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಏನು ಸಿಗುತ್ತೆ, ಎಕ್ಸ್ನ ಜಾಗದಲ್ಲಿ 5y ಪ್ಲಸ್ ವೈ ಈಕ್ವಲ್ ಟು ಎಷ್ಟಾಗುತ್ತೆ 120. ಅಂದರೆ 5y ಪ್ಲಸ್ ವೈ ಅಂದರೆ ಎಷ್ಟಾಯಿತು, 6y ಈಕ್ವಲ್ಸ್ ಟು 120. ದೇರ್ ಫೋರ್ ವೈ ಈಕ್ವಲ್ ಟು ಆನ್ಸರ್ ಏನಾಗುತ್ತೆ ನೋಡಿ ಸ್ನೇಹಿತರೆ, ಈಗ 6 1 6 6 2 12 6 0 0 ಅಂದರೆ y ಈಸ್ ಈಕ್ವಲ್ಸ್ ಟು 20. ನೋಡಿ ಎಷ್ಟು ಸರಳವಾಗಿದೆ. y ಈಕ್ವಲ್ ಟು 20 ಆಯಿತು. ನೆಕ್ಸ್ಟ್ ನೋಡಿ ಏನಂತ ಇದೆ, ಎಕ್ಸ್ ಈಕ್ವಲ್ ಟು ಎಷ್ಟು ಬಂದಿದೆ, 5 ಟೈಮ್ಸ್ y ಬಂದಿದೆ. ನೋಡಿ ಇಲ್ಲಿ y ನ ಬೆಲೆ ಮತ್ತೆ ನಾವು ತುಂಬಬೇಕಾಗುತ್ತದೆ, ಅಂದರೆ ಎಕ್ಸ್ನ ಬೆಲೆ ಪೂರ್ತಿ ನಿಖರವಾಗಿ ನಮಗೇನು ಸಿಕ್ಕಲ್ಲ. ಹಾಗಾದರೆ ಏನು ಮಾಡ್ತೀವಿ, ಎಕ್ಸ್ ಈಕ್ವಲ್ ಟು 5 ಇಂಟು ವೈನ ಬೆಲೆ ಎಷ್ಟು ಅಂತಿಲ್ಲ, ನಮಗಿಲ್ಲಿ 20ಯನ್ನು ಪುಟ್ ಮಾಡ್ತೀವಿ. ಸೊ ಎರಡೇ ಇಲ್ಲಿ ಎಷ್ಟಾಯಿತು, ಎಕ್ಸ್ ಈಕ್ವಲ್ ಟು 100 ಆಯಿತು. ಆದರೆ ನಮಗೆ ಈ ಒಂದು ಸಂಖ್ಯೆನ ಕೇಳಿಲ್ಲ, ಬದಲಾಗಿ ಏನು ಕೇಳಿದರೆ ಅವುಗಳ ವ್ಯತ್ಯಾಸವನ್ನು ಕೇಳಿದ್ದಾರೆ. ನೋಡಿ ದೆನ್ ದ ಡಿಫ್ರೆನ್ಸ್ ಆಫ್ ದ ನಂಬರ್ಸ್, ಅಂದರೆ ಒಂದು ಸಂಖ್ಯೆ 100 ಆಯಿತು, ಎಕ್ಸ್ 100 ಆಯಿತು, ವೈ ಎಷ್ಟಾಯಿತು 20 ಆಯಿತು. ಹಾಗಾದರೆ ಅವುಗಳ ವ್ಯತ್ಯಾಸ ಎಷ್ಟಾಯಿತು, 100ರಲ್ಲಿ 20ನ್ನು ಕಳೆದುಕೊಂಡಾಗ 80 ಉಳಿಯಿತು. ಹಾಗಾದರೆ ನಮ್ಮ ಆನ್ಸರ್ ಎಲ್ಲಿದೆ, ಸಿ ಆಪ್ಷನಲ್ಲಿ ನಮ್ಮ ಆನ್ಸರ್ ಇದೆ, ಯಾವುದು 80. ಎಷ್ಟು ಸ್ನೇಹಿತರೆ, ಸೊ ಇವತ್ತಿನ ಒಂದು ಕ್ವಶನ್ಸ್ ತಮಗೆಲ್ಲ ಅರ್ಥ ಆಗಿದೆ ಅನ್ಕೊಳ್ತೀನಿ. ಓಕೆ, ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಇದೇ ರೀತಿ 5 ಕ್ವಶನ್ಗಳ ಪ್ರತಿಯೊಂದು ಸಿಲೆಬಸ್ನ ಮೇಲೆ 5 ಕ್ವಶನ್ ಒಂದು ವಿಡಿಯೋ ಸೀರೀಸನ್ನು ಕೊಡ್ತಾಯಿದ್ದೀನಿ. ಸೊ ಯಾರಿಗೆ ಹೆಲ್ಪ್ ಆಗಿದೆ ಅನಿಸುತ್ತೋ ಅಥವಾ ಆಗ್ಬೋದು ಅನಿಸುತ್ತೋ ಇನ್ನೊಬ್ಬರು ಕೂಡ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಕೂಡ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.